ಗೊತ್ತಿಲ್ಲ. ರವಿಯವರು ಭಯಭೀತರಾಗಿದ್ದಾರೆ. ದೇಶದ ಜನತೆ ಗೂಂಡಾ ರಾಜ್ಯ ಇನ್ಮೇಲೆ ಎಂಎಲ್ಸಿಗಳು ಯಾರು ದಯವಿಟ್ಟು ವಿಧಾನಸೌಧಕ್ಕೆ ಬರಕ್ ಮುಂಚೆ ಯಾಕಂದ್ರೆ ಇದು ಲಲ್ಲೂ ಪ್ರಸಾದ್ ಅವರ ಬಿಹಾರದ ಗೂಂಡಾ ರಾಜ್ಯ. ಇದು ಎಚ್ಚರಿಕೆಯನ್ನ ನಾವು ಪಡಿಬೇಕಾಗ್ತದೆ. ಇವತ್ತು ವಿಧಾನಸೌಧನೂ ಸೇಫ್ ಇಲ್ಲ ನೋಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಅರವಿಂದ್ ಬೆಲ್ಲದ್ ಅವರು, ನಮ್ಮ ಸುನೀಲ್ ಕುಮಾರ್ ಅವರು, ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಅಭಯ್ ಪಾಟೀಲ್ ಅವರು, ಸಂಜಯ್ ಪಾಟೀಲ್ ಅವರು, ನಮ್ಮ ಸುಭಾಷ್ ಅಣ್ಣ ಅವರು, ಅದೇ ರೀತಿ ಗೀತಾ ಸುತಾರ್ ಅವರು, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥ ಕೆಲಸ ಮಾಡಿದ್ರೆ ತಾವೆಲ್ಲ ನೋಡಿದ್ದೀರಿ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛಪಡ್ತೇನೆ. ಇತ್ತೀಚೆಗೆ ಬೆಳಗಾವಿನಲ್ಲಿ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ, ವಿಧಾನಸೌಧ ಮುತ್ತಿಗೆ ಆಗ್ತವೆ ಅಂತ ಹೇಳಿದ್ರೆ, ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಅಹವಾಲು ಕೊಡ್ತಾರೆ ಅಂತ ಹೇಳಿದ್ರೆ ಲಾಠಿ ಪ್ರಹಾರವನ್ನು ಮಾಡಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ ಲಾಠಿ ಪ್ರಹಾರ ಮಾಡಿದ್ರೆ, ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ, ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ರೆ, ಇವತ್ತು ಯಾವ ವಿಧಾನಸೌಧ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ಸಿನ ಗುಂಡಾಗಳು ಸುವರ್ಣಸೌಧದ ಒಳಗಡೆ ಬಂದು ಸಿಟಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡ್ತೀರಿ, ನಿಮ್ಮ ಕಾಂಗ್ರೆಸ್ ಸರ್ಕಾರದವರು ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾರೆ. ಇವತ್ತು ಸದನದಲ್ಲಿ ಏನು ಗಲಾಟೆ ಆಗಿದೆ ಅದ್ರ ಬಗ್ಗೆ ಸ್ಪೀಕರ್ ರೂಲಿಂಗ್ ಅನ್ನು ಕೊಡ್ತಾರೆ. ಅದನ್ನ ಬಿಟ್ಟು ನೀವು ಇವತ್ತು ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದು ಅಲ್ಲದೇನೆ ಇವತ್ತು ಇಡೀ ರಾತ್ರಿ ಸುಮಾರು 500 ಕಿಲೋಮೀಟರ್ ಸುತ್ತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಸಿಟಿ ರವಿ ಅವ್ರ ಜೊತೆ ಇನ್ನೊಬ್ರು MLC ಇದ್ರು, ಅವರನ್ನ ಇನ್ನೊಂದು ಕಾರಿಗೆ ಒತ್ತಾಯದಿಂದ ಅವ್ರನ್ನ ಇನ್ನೊಂದು ಕಾರಿಗೆ ಕೂರಿಸಿ ರಾತ್ರಿ ಗದಗಿ ಕರ್ಕೊಂಡೋದ್ರು, ಅದೇ ರೀತಿ ರಾಮದುರ್ಗ ಕರ್ಕೊಂಡೋದ್ರು, ಧಾರವಾಡ ಕರ್ಕೊಂಡೋದ್ರು, ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಇವತ್ತು ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದೌರ್ಜನ್ಯ ಪೊಲೀಸರು ಎಸಗ್ತಾರೆ ಅಂತ ಹೇಳಿದ್ರೆ ಇದು ಹಿಟ್ಲರ್ ಸರ್ಕಾರನೋ ಕಾಂಗ್ರೆಸ್ ಸರ್ಕಾರನೋ ಅಂತ ಇವತ್ತು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವವನ್ನ ಎಮರ್ಜೆನ್ಸಿನ ಹೇರಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿರ್ತಕ್ಕಂಥ ಅಪಕೀರ್ತಿದ್ದು ಕಾಂಗ್ರೆಸ್ ಪಕ್ಷದ್ದು. ಈ ರೀತಿ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನ ಹೇರಿರ್ತಕ್ಕಂಥ ಅಪಖ್ಯಾತದ್ದು ಕಾಂಗ್ರೆಸ್ ಪಕ್ಷಕ್ಕಿದೆ. ಇವತ್ತು ಬೆಳಗಾವಿನಲ್ಲೂ ಕೂಡ ನಮ್ಮ ಮುಖಂಡರ ಮೇಲೆ ಸಿಟಿ ರವಿ ಅವ್ರ ಮೇಲೆ ಈ ರೀತಿ ಕಾನೂನಿನ ಗಾಳಿಗೆ ತೂರಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಕೂಡ ಮಾಡಿ ಪೊಲೀಸರ ಹಲ್ಲೆ ಮಾಡಿ ರಕ್ತ ಸುರಿತಾ ಇದ್ರು ಸಹ ಅವ್ರಿಗೆ ಸಿಟಿ ರವಿ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ. ನೆತ್ತಿ ಮೇಲೆ ರಕ್ತ ಸುರಿತಾ ಇದ್ರು ಕೂಡ 4 ತಾಸಾದ್ರೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಯಾರು ನರ್ಸ್ ಕರ್ಕೊಂಡು ಬ್ಯಾಂಡೇಜ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಒಂದು ಲೋಟ ಕುಡಿಯಕ್ಕೆ ನೀರು ಕೊಡ್ಲಿಲ್ಲ, ಒಂದು ತುತ್ತು ಅನ್ನ ಕೊಡ್ಲಿಲ್ಲ ಸಿಟಿ ರವಿ ಅವರಿಗೆ. ಅಂತ ದೌರ್ಜನ್ಯವನ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಎಸಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪುಡಾರಿಗಳ ಒತ್ತಾಯದ ಮೇಲೆ ಇವತ್ತು ಪೊಲೀಸರು ದರ್ಪ ತೋರಿಸಿರ್ತಕ್ಕಂಥದ್ದು. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದ ದರ್ಪದಿಂದ ನೀವೇನು ಮೆರಿತಾ ಇದ್ದೀರಿ, ಅಧಿಕಾರದ ಅಮಲಿನಲ್ಲಿ ನೀವೇನು ತೋಲ್ತಾ ಇದ್ದೀರಿ, ಅಧಿಕಾರದ ಸೊಕ್ಕಿನಿಂದ ಅಧಿಕಾರದ ಮದದಿಂದ ಇವತ್ತು ನಮ್ಮ ಮೇಲೇನು ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ. ಅವನನ್ನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಮನುಷ್ಯತ್ವ ಇರ್ತಕ್ಕಂಥವ್ರು ಯಾರೂ ಕೂಡ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ಒಬ್ಬ ಶಾಸಕನ ಮೇಲೆ ದೌರ್ಜನ್ಯ ಯಾವ ರೀತಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ರೀತಿ ದೌರ್ಜನ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಸಿಟಿ ರವಿ ಉಗ್ರವಾದಿನ? ಸಿಟಿ ರವಿ ಏನ್ ಟೆರರಿಸ್ಟ್? ಅವರು ಯಾರು ವಿಧಾನಸೌಧದಲ್ಲಿ
ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತೀರಿ. ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅವರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇವತ್ತೊಬ್ಬ ಜನಪ್ರತಿನಿಧಿಯನ್ನ ಹೋರಾಟಗಾರನ ಇವತ್ತು ದೌರ್ಜನ್ಯದಿಂದ ಅರೆಸ್ಟ್ ಏನ್ ಮಾಡಿದ್ದೀರಿ. ನಾನು ಆಗ್ರಹವನ್ನು ಮಾಡ್ತಾನೆ, ತತ್ಕ್ಷಣ FIR ಹಿಂಪಡಿಬೇಕು. ಇವತ್ತು ಯಾರು ಸಿಟಿ ಮೇಲೆ ದೌರ್ಜನ್ಯ ಮಾಡಕ್ ಹೋದ್ರು ಸುವರ್ಣಸೌಧದಲ್ಲಿ ಒಳಗೋಗಿ ಅವ್ರನ್ನ ತತ್ಕ್ಷಣ ಅರೆಸ್ಟ್ ಮಾಡಬೇಕು. ಅದನ್ನ ಬಿಟ್ಟು ಇವತ್ತು ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಎಸತಕ್ಕಂಥ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಿನ್ನೆ ದಿನ ಕೊನೆಗೊಂದು ಮಾತನ್ನ ಹೇಳ್ತಾರೆ, ಇವತ್ತು ಪ್ರಜಾಪ್ರಭುತ್ವ ಬಗ್ಗೆ ವಿಶ್ವಾಸ ಇಟ್ಕೊಂಡಂತ ಕಾಂಗ್ರೆಸ್ ಅವರು ಯಾವ ರೀತಿ ಮಾಧ್ಯಮದ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾನು ನೋಡಿದಿರಿ. ಮಾಧ್ಯಮದ ಹಕ್ಕನ್ನು ಕೂಡ ಇವತ್ತು ಮಾಧ್ಯಮವನ್ನು ಕೂಡ ಕತ್ತಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳ ಮೂಲಕ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ ಮಾನ್ಯ ಸಿದ್ದರಾಮಯ್ಯನವರೇ, ಅಧಿಕಾರ ಶಾಶ್ವತ ಅಲ್ಲ ಮಾನ್ಯ DK ಶಿವಕುಮಾರ್ ಅವರೇ. ಇವತ್ತೇನು ಪೊಲೀಸ್ ಮೇಲೆ ಒತ್ತಡ ಹಾಕಿ ದೌರ್ಜನ್ಯ ಮಾಡಿದಿರಿ, ಇದ್ರ ಬಗ್ಗೆ CBI ತನಿಖೆನೇ ಆಗಬೇಕು, CBI ತನಿಖೆನೇ ಆಗಬೇಕು. ಅವಾಗನೇ ಆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯ 2 ಅಧ್ಯಕ್ಷಗಳು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ನಮ್ಮ ಹೋರಾಟ ಮುಂದೆ ಕೂಡ ಹೊರತದೆ ಅಂತ ಹೇಳ್ತಾ, ಇವತ್ತು ನಮ್ಮ ಹೋರಾಟಕ್ಕೆ ನಮ್ಮ JDS ನ ಅಧ್ಯಕ್ಷರು ಕೂಡ ಇವತ್ತು ಶಂಕರ್ ಅವರು ಕೂಡ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ. JDS ಪಕ್ಷವು ಕೂಡ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಇವತ್ತು ನಮ್ಮ JDS ಪಕ್ಷದ ಮುಖಂಡರು ಕೂಡ ಬೆಂಬಲ ನೀಡಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.